ಪುರುಷರ ವೀರ್ಯಾಣುದ ಬಗ್ಗೆ ಮಾತನಾಡೋದಾದರೆ ಆಗಲೇ ನೀವು ಒಂದು ಮಾತನ್ನು ಹೇಳಿದ್ರಿ, ವೀರ್ಯಾಣುಗಳು ನಿಲ್ಲಾಗಿರುತ್ತೆ ಅವರ ಒಂದು ಸ್ಟ್ರೆಸ್ ವರ್ಕಿಂದ ಅಂತ ಹೇಳಿದ್ರಿ. ಆದರೆ ಮ್ಯಾಮ್ ಎಲ್ಲೋ ಒಂದು ಕಡೆ ನೋಡೋದಾದರೆ ಈ ಒಂದು ಗಂಡಸರಲ್ಲಿರ್ತಕ್ಕಂಥ ವೀರ್ಯಾಣುಗಳು ಸಾಕಷ್ಟು ಬಹುತೇಕ ಕಡಿಮೆ ಆಗ್ತಾ ಬರುತ್ತೆ. ಆದರೆ ಆ ಒಂದು ದೂಷಣೆ ಹೆಣ್ಮಗುವಿನ ಮೇಲೆ ಬೀಳುತ್ತೆ. ಯಾಕೆ ವೀರ್ಯಾಣುಗಳು ಕಡಿಮೆ ಆಗುತ್ತೆ? ಇಲ್ಲಿ ಗಂಡಸರು ಮಾಡ್ತಾ ಇರೋ ತಪ್ಪುಗಳಾದರೂ ಏನು ಮಾಡೋದು? ತಪ್ಪುಗಳಂತ ಹೇಳಲಿಕ್ಕಾಗಲ್ಲ. ಕೆಲವೊಂದು ವೀರ್ಯಾಣು ನಿಲ್ಲಾಗಲಿಕ್ಕೆ ಅಥವಾ ಅವ್ರ ಹತ್ರ ಮೊಟಿಲಿಟಿ, ನಾವು ಒಂದು ವೀರ್ಯಾಣದಲ್ಲಿ ನಾವು ಕೌಂಟ್ಸ್ ಅಂತ ಹೇಳ್ತೀವಿ, ಮೊಟಿಲಿಟಿ ಅಂತ ಹೇಳ್ತೀವಿ, ಮಾರ್ಫಾಲಜಿ ಅಂತ ಹೇಳ್ತೀವಿ. ಅಲ್ಲಿ ಸರಿಯಾಗಿ ಸಮತೋಲನವಾಗಿಲ್ಲ ಅಂತಂದರೆ ಮಕ್ಕಳಾಗಲಿಕ್ಕೆ ಪ್ರಾಬ್ಲಮ್ ಆಗುತ್ತೆ. ಯೂಶ್ವಲಿ ಗಂಡಸರು ಒಂದು ಮೇಲ್ ಈಗೋ ಅಂತ ಇರುತ್ತಲ್ವಾ, ಒಂದು ಪೌರುಷ ಅಂತ ನಾವೇನು ಹೇಳ್ತೀವಲ್ಲ, ನಾನು ಪುರುಷ ಅಂತ, ಆ ಮೇಲ್ ಈಗೋ ಅಡ್ಡ ಬರುತ್ತೆ ತೋರಿಸ್ಕೊಳ್ಳಿಕ್ಕೆ. ನನ್ನ ಹತ್ರ ಏನೂ ಸಮಸ್ಯೆ ಇಲ್ಲ, ನಾನು ಯಾಕೆ ತೋರಿಸ್ಕೊಳ್ಳೋದು ಅಂತ. ಬಟ್ ಇತ್ತೀಚಿನ ದಿನಗಳಲ್ಲಿ ನಾನು ಒಂದು ಸುಮಾರು 12 ವರ್ಷದಿಂದ ಈ ಕೌನ್ಸಿಲರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಈಗ ತೋರಿಸ್ತಾ ಇದ್ದಾರೆ, ಅರ್ಥ ಮಾಡ್ಕೊಳ್ತಾ ಇದ್ದಾರೆ, ಎಸ್ ನಂದು ಸಮಸ್ಯೆ ಇದೆ. ಆದರೆ ಏನಾಗ್ತಾ ಇದೆ ಅಂದರೆ, ಹೆಣ್ಣು ಮಕ್ಕಳಿಗೆ ಸಮಸ್ಯೆ ಇತ್ತು, ಅವರು ಕಾಂಪ್ರಮೈಸ್ ಆಗ್ತಾರೆ. ಗಂಡು ಮಕ್ಕಳಿಗೆ ಸಮಸ್ಯೆ ಇತ್ತಂದರೆ ಸ್ವಲ್ಪ ಕಾಂಪ್ರಮೈಸ್ ಆಗೋದು ತುಂಬ ಕಷ್ಟ ಇದೆ. ಬೇಡ ನಾನು ನನ್ನದೇ ಆಗಬೇಕು, ನನ್ನದೇ ಸ್ಪರ್ಮಿಂದ ಆಗಬೇಕು, ನನ್ನ ಮಗು ನನ್ನದೇ ಇರಬೇಕು ಅನ್ನೋ ಒಂದು ಆ ಅಹಮ್ಮು, ಆ ಈಗೋ ಎಲ್ಲೋ ಒಂದಲ್ಲಿ ಹೆಣ್ಮಕ್ಳಿಗೆ ತುಂಬ ಇಂಪ್ಯಾಕ್ಟ್ ಆಗ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ.